ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರೆಡಿಮೇಡ್ ಕುರ್ತಿನ ಯಾವ ರೀತಿಯಾಗಿ ನಾವು ಸಿಂಪಲ್ಲಾಗಿ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆಲ್ರಿಗೂ ಕೂಡ ತುಂಬ ಈಸಿಯಾಗಿ ಕುರ್ತಿನ ಯಾವ ರೀತಿಯಾಗಿ ಫಿಟ್ಟಿಂಗನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಸ್ ಸೈಜ್ನ ಕುರ್ತಿಯಾಗಿದೆ, ಅಂದರೆ ಸ್ಮಾಲ್ ಸೈಜು. ಸ್ಮಾಲ್ ಇದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅವರ ಅಳತೆಗೆ ಕರೆಕ್ಟ್ ಇರೋದಿಲ್ಲ, ಕೆಲವೊಮ್ಮೆ ಸ್ವಲ್ಪ ದೊಡ್ಡದಿರುತ್ತೆ. ಇದು ತುಂಬ ಹಿಡಿಲಿಕ್ಕಿಲ್ಲ, ಸ್ವಲ್ಪ ಮಟ್ಟಿಗೆ ಹಿಡಿಲೇಬೇಕು. ಆದ್ರೂ ಯಾವ ರೀತಿಯಾಗಿ ಇದನ್ನು ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕುರ್ತಿಯನ್ನು ಮಗಚ್ಕೊಂಡಿದ್ದೀನಿ, ಹಾಗೆಯೇ ಓಪನ್ ಹತ್ರ ಕೂಡ ಸ್ವಲ್ಪ ಮೇಲೆ ಮಾಡಬೇಕು. ಇದು ರೆಡಿಮೇಡ್ ಆಗಿರೋದಕ್ಕೆ ಓಪನ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಇರೋದಕ್ಕೆ ಅದನ್ನು ಕೂಡ ಮೇಲೆ ಮಾಡಲಿಕ್ಕೆ ಹೇಳಿದ್ದಾರೆ. 1.5 ಇಂಚಷ್ಟು ಮೇಲ್ಗಡೆಗೆ ಮಾಡಬೇಕು. ಅದಕ್ಕೆ ನೋಡಿ ಇಲ್ಲಿ ನಾನು 1.5 ಇಂಚಷ್ಟು ಅಳತೆ ಮಾಡಿಕೊಂಡು ಇಲ್ಲಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆಗಳಲ್ಲಿ. ಯಾವುದೇ ಸೈಜ್ ಕುರ್ತಿ ಆದ್ರೂ ಕೂಡ ಇದೇ ರೀತಿಯಾಗೇ ಈ ಒಂದು ಫಿಟ್ಟಿಂಗನ್ನು ಮಾಡಬೇಕಾಗಿರೋದು. ಓಪನ್ನು ಆಪ್ಷನಲ್ಲು, ಕಸ್ಟಮರ್ಗೆ ಬೇಕಂದರೆ ಮಾಡಿಕೊಡ್ಬೋದು, ಬೇಡ ಅಂತ ಹೇಳಿದ್ರೆ ಜಸ್ಟ್ ಫಿಟ್ಟಿಂಗನ್ನು ಮಾತ್ರ ಹಿಡಿಬೋದು. ಓಪನು ಕೆಲವೊಮ್ಮೆ ಒಂದೊಂದು ಕಸ್ಟಮರು ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ನಾನಿಲ್ಲಿ ಓಪನು ಸೇರಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇರೋದು. ಇವಾಗ ನಾನು ಟಾಪನ್ನು ಮಗ್ಚಿಟ್ಕೊಂಡು ಅಳತೆಯನ್ನು ನೋಡ್ಕೊಳ್ತಿದ್ದೀನಿ. ಕಸ್ಟಮರ್ದು ಅಳತೆ ತೆಗೆದಿಟ್ಕೊಂಡಿದ್ದೀನಿ. ಎದೆ ಸುತ್ತಳತೆ ಟೋಟಲ್ 31 ಇಂಚು ಬೇಕಾಗಿರೋದು. 31 ಇಂಚು ಇದೇ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಸಿಂಪಲ್ಲಾಗಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಯಾಕೆಂತ ಹೇಳಿದ್ರೆ ಇದು ರೆಡಿಮೇಡ್ ಕುರ್ತಿ, ಅದಕ್ಕೆ ನಾನು ಈ ರೀತಿಯೇ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಬಿಗಿನರ್ಸ್ ಕೂಡ ತುಂಬ ಈಸಿ ಆಗುತ್ತೆ ಈ ಒಂದು ಮೆಥಡು. ಹಾಗೆಯೇ ಸೊಂಟದ ಸುತ್ತಳತೆ 28 ಇಂಚು. 28 ಅಂತ ಹೇಳಿದರೆ ಒಂದು ಸೈಡು 14 ಬರುತ್ತೆ, ಅದೇ ರೀತಿ ಮೇಲ್ಗಡೆ 15.5 ಬರುತ್ತೆ ಅರ್ಧಕ್ಕೆ. ಇಲ್ಲಿ ಕೆಳಗಡೆ ಕೂಡ ಅಷ್ಟೇ, ಕೆಳಗಡೆ ನಾನಿಲ್ಲಿ ಓಪನ್ ಹತ್ರ ಅರ್ಧ ಇಂಚು ಒಳಭಾಗಕ್ಕೇ ಟಿಕ್ ಮಾಡ್ಕೊಳ್ತಿದ್ದೀನಿ. ಅರ್ಧಕ್ಕಿಂತ ಜಾಸ್ತಿ ಎಲ್ಲ ಆದರೆ ಇಡೀ ಓಪನ್ನನ್ನೇ ಬಿಚ್ಚಬೇಕಾಗುತ್ತೆ, ಅದು ಸ್ವಲ್ಪ ಕಷ್ಟ. ಇಲ್ಲಿ ಸ್ವಲ್ಪ ಇರೋದನ್ನು ಹೇಗೆ ಆಲ್ಟ್ರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸ್ಲೀವ್ನ ಒಂದು ಅಳತೆ ಕೂಡ ತೊಗೊಂಡಿದ್ದೀನಿ. ಟೋಟಲ್ ಬೇಕಾಗಿರೋದು 4.25 ಇಂಚು ಒಂದು ಸೈಡು, ಅಂದರೆ 2 ಸೈಡಿಂದ 9.5 ಇಂಚು ಬರುತ್ತೆ. ಸ್ಲೀವ್ನ ಅಳತೆ ಕೂಡ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಟಾಪ್ ಆದ್ರೂ ಕೂಡ ಇದೇ ಅಳತೆ ಆದರೆ ನೀವು ಇದೇ ಅಳತೆಗೆ ನೀವು ಟಿಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು. ನೋಡಿ ಈಗ ಇದನ್ನು ನಾನು ಇಲ್ಲಿ ಈ ರೀತಿಯಾಗಿ ಡಾಟನ್ನು ಹಾಕ್ಕೊಳ್ತಾ ಇದ್ದೀನಿ, ಶೇಪ್ ಕೊಟ್ಕೊಳ್ತಿದ್ದೀನಿ. ವೈಟ್ ಕಲರ್ ಆಗಿದ್ದಕ್ಕೆ ನಾನು ತುಂಬ ಡಾರ್ಕಾಗಿ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇಲ್ಲ. ಒಂದು ಮೀಡಿಯಮ್ ಅಳತೆಗೆ, ಅಂದರೆ ಮೀಡಿಯಮ್ ಆಗಿ ಕಾಣೋ ಹಾಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ನಾನು ಎರಡೂ ಕಡೆಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೇ ಮಾರ್ಕ್ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಅದಕ್ಕೆ ನಾನಿಲ್ಲಿ ಎರಡೂ ಕಡೆ ನೋಡಿ ಈಗ ನಿಮಗೆ ಕಾಣ್ತಿದೆ ಅಂದ್ಕೊಳ್ತೀನಿ, ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿರೋದು. ಈಗ ಮಾರ್ಕಿಂಗ್ ಆಗಿದೆ, ಸ್ಟಿಚಿಂಗ್ ಕೂಡ ಅಷ್ಟೇ ತುಂಬ ಈಸಿ. ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ಲೀವ್ ಕಡೆಯಿಂದಾನೇ ಒಂದು ಸೈಡಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸ್ಲೀವ್ ಹತ್ರ ತುಂಬ ಫಿಟ್ಟಿಂಗ್ ಇಲ್ಲ, ಜಸ್ಟ್ ಒಂದು 1/4 ಇಂಚು ಅಷ್ಟೇ ಹಿಡಿಬೇಕಾಗಿರೋದು. ಅದನ್ನು ಕೂಡ ನಾನಿಲ್ಲಿ ನೋಡಿ ಇದನ್ನು ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿ ನೋಡಿ ನಾನಿಲ್ಲಿ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಮೊದಲೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ ಫಿಟ್ಟಿಂಗು. ನೋಡಿ ಇಲ್ಲಿ ಓಪನ್ ಹತ್ರ ನಾನು ಮೇಲ್ಗಡೆಗೆ ಮಾಡಬೇಕಾಗಿರೋದಕ್ಕೆ ನೋಡಿ ಇಷ್ಟಕ್ಕೆ ನಿಲ್ಲಿಸ್ಕೊಂಡು, ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ನಿಲ್ಲಿಸ್ಕೊಂಡು ಪುನಃ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ಚನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಪಕ್ಕಕ್ಕೆ ಸ್ಟಿಚ್ಚು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಬೋದು, ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಓಪನ್ ಹತ್ರ ನೋಡಿ ಇಲ್ಲಿ ನಾನು ಡಾರ್ಜಿಂಗ್ ಮಾಡಿ ಹೀಗೇ ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲ್ಗಡೆಗೇ ಸ್ಟಿಚ್ ಮಾಡಿಬಿಟ್ಟು ಇಲ್ಲೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎರಡೂ ಕಡೆಗಳಲ್ಲೂ ಕೂಡ ನೀಟಾಗಿ ಸ್ಟಿಚಿಂಗು ಕಂಪ್ಲೀಟ್ ಮಾಡಿ ಆಗಿದೆ. ಈಗ ಇನ್ನು ನೆಕ್ಸ್ಟು ಓಪನ್ ಕಡೆ ನೋಡಬೇಕು. ಓಪನ್ ಕಡೆಗೆ ಸ್ವಲ್ಪ ಮೇಲ್ಗಡೆ ಮಾಡಬೇಕಾಗಿರೋದಕ್ಕೆ ಇಲ್ಲಿ ನಾನು ಬ್ಲೇಡ್ ತೊಗೊಂಡು ಬಿಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಬಿಚ್ಕೊಂಡಿದ್ದೀನಿ. ಈಗ ಇನ್ನು ನೆಕ್ಸ್ಟ್ ಈ ಬಿಚ್ಕೊಂಡಿರೋ ಈ ಒಂದು ಭಾಗವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ನೋಡಿ ಇಲ್ಲಿ ನಾನು ಈ ರೀತಿ ಕಟ್ಟಿಂಗನ್ನು ಮಾಡಿ ತೆಗೆದಿದ್ದೀನಿ. ಜಾಸ್ತಿ ಎಲ್ಲ ಓಪನ್ ಹತ್ರ ಫಿಟ್ಟಿಂಗ್ ಕೊಡಬೇಕು ಅಂದರೆ ಟೋಟಲ್ ಓಪನ್ನನ್ನೇ ಬಿಚ್ಚಬೇಕಾಗುತ್ತೆ. ಸ್ವಲ್ಪ ಆದರೆ ಮಾತ್ರ ನೋಡಿ ಈ ರೀತಿಯಾಗಿ ನಾವು ಆಲ್ಟ್ರ್ ಮಾಡ್ಬೋದು. ಈಗ ನೋಡಿ ಈ ಓಪನ್ದು ಸ್ವಲ್ಪ ಕೆಳಭಾಗದಿಂದ ನೋಡಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆಗೆ ತಂದು ನಿಲ್ಲಿಸಿ ನಾರ್ಮಲ್ ಚೂಡಿದಾರ್ನ ಒಂದು ಓಪನ್ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಬೋದು. ಇಲ್ಲೂ ಕೂಡ ಅಷ್ಟೇ
ಅಂದರೆ ಸ್ವಲ್ಪ ನೋಡಿಬಿಟ್ಟು ಫೋಲ್ಡಿಂಗನ್ನು ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲಿ ಕೂಡ ಇಷ್ಟೇ ಕೆಲಸ. ತುಂಬ ಈಸಿಯಾಗಿ ಡ್ರೆಸ್ಸನ್ನು ಫಿಟ್ಟಿಂಗ್ ಮತ್ತು ಓಪನ್ನ ಕೂಡ ಮೇಲೆ ಮಾಡಿಬಿಟ್ಟು ನಾವು ಏನು ಡ್ರೆಸ್ ಮೆಷರ್ಮೆಂಟ್ ತಗೊಂಡು ಸ್ಟಿಚ್ ಮಾಡ್ತೀವೋ ಆ ರೀತಿಯಾಗಿ ನಾವು ಕಸ್ಟಮರ್ಗೆ ಮಾಡಿ ಕೊಡ್ಬೋದು. ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ನೋಡಿ ಈಗ ಯಾವ ರೀತಿಯಾಗಿ ಫಿಟ್ಟಿಂಗ್ ಆಗಿದೆ ಅಂತ. ಈಗ ನೋಡಿ ಎಷ್ಟು ನೀಟಾಗಿ ಶೇಪ್ ಕಾಣ್ತಿದೆ ಅಂತ. ಸೊ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ.